ದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನಂದೇನೋ ಒಪ್ಪಿಗೆ ಇದೆ, ಆದರೆ ಆ ಮಹಾತಾಯಿ ಇನ್ನೊಂದ್ಸಲ ಪ್ರಸಾದ ಕೇಳಬೇಕು. ಇದು ಅಮ್ನೋರ್ ಪವಾಡ ಅಂದ್ರೆ ನಿಮ್ಮ ಮದುವೆಗೆ ಅಮ್ನೋರ್ ಸಂಪೂರ್ಣ ಒಪ್ಪಿಗೆ ಇದೆ. ಇದು ಅಮ್ನೋರ್ ಕುಂಕುಮ. ಇದು ಒಂದ್ಸತಿ ನಿನ್ ಕಾಲಿಗಿಟ್ರೆ ಎಲ್ಲ ನೋವುಗಳು ಮಾಯ ಆಗೋಗತ್ತೆ. ಈಗ ಕೆಳಗಿಳಿ. ಸಾಧ್ಯನೇ ಇಲ್ಲ, ನನ್ನ ಕಾಲ್ ಮಡ್ಸಕ್ಕೂ ಹೋಗ್ತಿಲ್ಲ, ಅಂಥದ್ರಲ್ಲಿ ಕೆಳಗಿಳಿ ಅಂತ ಅಂತಿದ್ಯಾ? ನನಗೆ ನಡೆಯಕ್ ಆಗ್ದಿಲ್ದಿರೋದ ನೋಡಿ ಖುಷಿ ಪಡ್ಬೇಕು ಅಂತ ಬಂದಿದ್ಯಾ? ಸೌಗಂಧಿ, ಹಾಗೆಲ್ಲ ಮಾತಾಡ್ತಾರೇನೆ? ಅಮ್ಮನವ್ರ ಪ್ರಸಾದ ಅಂದಮೇಲೆ ಅದಕ್ಕೆ ಒಂದು ಪವಾಡ ಇರುತ್ತೆ, ಅವಳು ಹೇಳ್ದಾಗ ಮಾಡು. ಗೊತ್ತಾಯ್ತಾ ಈಗಲಾದರೂ ಹಿರಣ್ಮಯಿ ಮನಸ್ಸು ಎಷ್ಟು ಒಳ್ಳೇದು ಅಂತ? ನಿನ್ನ ದ್ವೇಷನೆಲ್ಲ ಮರೆತು ಅವಳ ಜೊತೆ ಒಳ್ಳೆ ಗೆಳತಿಯಾಗಿರು. ನನ್ನ ಕ್ಷಮಿಸ್ಬಿಡು ಹಿರಣ್ಮಯಿ, ನಾನು ನಿನಗೆ ತುಂಬಾ ತೊಂದರೆ ಕೊಟ್ಬಿಟ್ಟೆ. ಅದು ಜಾಣ ಮರಿ ಅಂದ್ರೆ. ಈಗ ನೋಡು, ನೀನು ನನ್ನ ಮಗಳು ಅನ್ಸತ್ತೆ. ನೀವಿಬ್ರು ಮಾತಾಡ್ತೀರಿ, ನಿಮ್ಮಿಬ್ರಿಗೂ ಶರ್ಬತ್ ಮಾಡ್ಕೊಂಬರ್ತೀನಿ. ಆಯ್ತು ಅಪ್ಪ, ಇನ್ಯಾವತ್ತೂ ಹಿರಣ್ಮಯಿ ಜೊತೆ ಜಗಳ ಆಡಲ್ಲ. ಈ ಹಿರಣ್ಮಯಿ ಜೊತೆ ನಾನ್ ಸ್ನೇಹವಾಗಿರದ ಅದು ಯಾವತ್ತಿಗೂ ಸಾಧ್ಯವೇ ಇಲ್ಲ. ಈ ಕುಂಟಿ ಕುಂತ್ಕೊಂಡೆ ಏನೋ ಮಾಯದಿಂದ ಪಂದ್ಯನೇ ಗೆದ್ಬಿಟ್ಲಲ್ಲ. ಆ ರಹಸ್ಯನ ತಿಳ್ಕೋಬೇಕು ಅಂದ್ರೆ ನಾನು ಇವಳ ಜೊತೆ ಸ್ನೇಹದಿಂದಾನೇ ಇರಬೇಕು. ब्रह्मणोः पूर्णं ददाति रवियो दानीति एकदा ब्रह्मणमुपहरति एकदैव यजमान आयुस्तेजो. ನೋಡಿಯಪ್ಪ, ನೋಡಿಯಮ್ಮ, ನೀವೆಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ನಮ್ಮ ಮೊಮ್ಮಗ ಬಂಗಾರಿಯನ್ನ, ನಮ್ಮ ರಶ್ಮಿನ ಆಶೀರ್ವಾದ ಮಾಡಿ ಹೋಗಿ. ಏ ಬಂಗಾರಿ, ನನ್ನನ್ನು ಊಟ ಕರೆಯೋದಿಲ್ವೇನೋ? ಕಲ್ಯಾಣಿ, ಇದು ಮದುವೆ ಊಟ ಅಲ್ಲ. ನನ್ನ ರಶ್ಮಿ ಮದುವೆಗೆ ಅಮ್ಮನವ್ರ ಪ್ರಸಾದ ಕೊಟ್ಟಿದ್ದಕ್ಕೆ ಹಾಕ್ತಿರೋ ಊಟ. ಅಷ್ಟಕ್ಕೂ ನಿನ್ನ ಕರೆದಿಲ್ವಲ್ಲ. ಮದುವೆ ದಿನ ಹೇಳ್ಕಳಿಸ್ತೀನಿ, ಬಂದು ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗೋ. ಬಂಗಾರಿ ಅವರೇ, ಕಲ್ಯಾಣಿನೂ ನಮ್ಮೂರಿನವಳೆ ಅಲ್ವಾ? ಅದ್ರಲ್ಲೇನಾಯ್ತು? ಇಷ್ಟು ಜನಕ್ಕೆ ಊಟ ಹಾಕ್ಸಿದೀವಂತೆ, ಅವಳಿಗೆ ಹಾಕ್ಸಿದ್ರೆ ಏನಾಗುತ್ತೆ? ಬಾ ಕಲ್ಯಾಣಿ. ಆ ಹೆಂಗಸಿಗಿರೋ ಬುದ್ಧಿನೂ ನಿನಗಿಲ್ವಲ್ಲೋ. ನಾನು ಎಷ್ಟೇ ಬೈದ್ರು ಅಂದ್ರು ಏನನ್ನು ಮನ್ಸಲ್ಲಿ ಇಟ್ಕೊಳ್ದೆ ಊಟಕ್ಕೆ ಕರೀತಿದ್ದಾರೆ. ನೀನು ಇದ್ಯಾ ಪರಮಘಾತಕ. ಬಾ ಕಲ್ಯಾಣಿ. ಏನಿದು, ಕಲ್ಯಾಣಿ ಎಷ್ಟೊಂದು ಬದಲಾಗಿದ್ದಾಳೆ. ಇದು ಯಾವ ಅವತಾರಕ್ಕೆ ಮುನ್ನುಡಿಯೋ ಏನೋ.
ಕಲ್ಯಾಣಿ 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 ಹೇಳಮ್ಮ ಕಲ್ಯಾಣಿ 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 ಗಾಬರಿ ಆಗುವಂಥದ್ದು ಏನೂ ಇಲ್ಲ. ಕಲ್ಯಾಣಿ ತಾಯಿ ಆಗ್ತಾ ಇದ್ದಾಳೆ. ಯಾರಾದರೂ ಸ್ವಲ್ಪ ನೀರು ಕೊಡಿ. ಲೇ ಕಲ್ಯಾಣಿ, ಏನೇ ಇದು? ಏನೇ ಇದೆಲ್ಲ? ವೈದ್ಯರು ಹೇಳ್ತಿದ್ದಾರೆ ನೀನು ಬಸ್ರಿ ಅಂತ. ಇದಕ್ಕೆಲ್ಲ ಯಾರೇ ಕಾರಣ? ಇನ್ಯಾರು? ನಿಮ್ಮನೆ ಮಗ ಬಂಗಾರಿನೇ ಇದಕ್ಕೆಲ್ಲ ಕಾರಣ. ನಾನು ಬಂಗಾರಿ ಯಾವಾಗ್ಲೂ ಒಟ್ಟಿಗೆ ಇರ್ತಿದ್ವಲ್ಲ. ನಾನು ಬಂಗಾರಿನ್ ಬಿಟ್ಟು ಬೇರೆ ಇನ್ಯಾರ ಜೊತೆ ಸುತ್ತಿದ್ದೀನಿ? ಎದ್ರ ಬದ್ರ ಅಂಗಡಿ, ದಿನ ಬೆಳಗಾದ್ರೆ ಒಬ್ರ ಮುಖ ಒಬ್ರು ನೋಡ್ತಿದ್ವಿ. ಈ ಮಾಟಗಾತಿ ರಶ್ಮಿ ಬರೋದಕ್ ಮುಂಚಿಂದ್ಲು ನಾನು ಬಂಗಾರಿ ಒಟ್ಟಿಗೆ ಇರ್ತಿದ್ವಲ್ವಾ? ಕಲ್ಯಾಣಿ, ತಲೆ ಕೆಟ್ಟೋರ್ ತರ ಹುಚ್ಚುಚ್ಚ ಮಾತಾಡ್ಬೇಡ. ನಾನು ಯಾವಾಗ ನಿನ್ನ ಮೈ ಮುಟ್ದೆ? ಸುಳ್ಳು ಹೇಳ್ಬೇಡ ನೀನು. ನಾನು ಯಾಕೋ ಸುಳ್ಳು ಹೇಳಿ? ನೋಡ್ರಪ್ಪ, ನೀವೇ ನೋಡಿ, ಈ ಗಂಡಸರು ಯಾವಾಗ್ಲೂ ಹೀಗೆ. ಮೊದ್ಲು ಮದ್ವೆ ಆಗ್ತೀನಿ ಅಂತ ನಂಬಿಸೋದು, ಆಮೇಲೆ ಕತ್ಕೊಯ್ಯೋದು. ಇದ್ ನ್ಯಾಯನಾ ಅಕ್ಕ? ಇದ್ ನ್ಯಾಯನಾ? ನೀವೇ ಹೇಳಿ. ಇದಕ್ಕೆಲ್ಲ ಯಾರ ಕಾರಣ ಗೊತ್ತಾ? ಇವಳೇ. ಏಯ್, ಸುಳ್ಳು ಹೇಳ್ಬೇಡ. ನೋಡ್ರಪ್ಪ, ಇವಳು ಮಾತನ್ನ ಯಾರು ನಂಬೇಡಿ. ಇವಳು ಮೊದ್ಲಿಂದ ನನ್ನ ಮೇಲೆ ದ್ವೇಷ ಕಾಡ್ತಿದ್ಲು. ಇವಾಗ ನಮ್ಮಿಬ್ರದ್ದು ಮದ್ವೆ ಅಲ್ವಾ, ಅದಕ್ಕೆ ಈಗ ನಾಟಕ ಮಾಡ್ತಿದ್ದಾಳೆ. ನಾನ್ ಯಾಕೆ ನಾಟಕ ಮಾಡ್ಲಿ? ಬಸ್ರಾಗಿರೋದನ್ನ ಮುಚ್ಚಿಡೋದಕ್ಕಾಗತ್ತಾ? ನೀನು ಒಂದ್ ಹೆಣ್ಣಾಗಿ ನನ್ ಬಗ್ಗೆನೇ ಅನುಮಾನ ಪಡ್ತೀಯ. ವೈದ್ಯರೇ ಹೇಳಿರೋವಾಗ ಇನ್ ಮುಚ್ಚಿಡೋದೇನ್ ಬಂತು? ಅದೇನ್ ಮೋಡಿ ಮಾಡಿ ನನ್ ಬಂಗಾರಿನ ಬುಟ್ಟಿಗೆ ಹಾಕೊಂಡಿದ್ಯೋ ಏನೋ. ನೀನ್ ಈ ಊರಿಗೆ ಬಂದಿದ್ದು ನಮ್ಮ ಊರಿಗೆ ಮಾರಿ ಹೊಕ್ಕಂಗಾಗಿದೆ. ನೋಡ್ರಮ್ಮ, ನೋಡಿ, ಸತ್ಯ ಹೇಳಿದ ತಕ್ಷಣ ಇವಳಿಗೆ ಹೇಗೆ ಕೋಪ ಬಂತು ಅಂತ. ಇವಾಗ್ಲೂ ಇವಳು ಪೊಲೀಸ್ ಬುದ್ಧಿನೇ ತೋರಿಸ್ತಿದ್ದಾಳೆ. ಇವಳು ಹೀಗೆಲ್ಲ ಮಾಡಿದ್ದಕ್ಕೆ ಅಲ್ವಾ
ಇವಳನ್ನ ಪೊಲೀಸ್ ಕೆಲಸದಿಂದ ಕಿತ್ತಾಕಿರೋದು. ನೋಡಮ್ಮ ಕಲ್ಯಾಣಿ, ನೀನು ತಪ್ಪು ನಡೆದಿದೆ ಅಂತ ಹೇಳ್ತಿದ್ಯಾ, ಅವನು ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದಾನೆ. ಇಂಥ ಸಂದರ್ಭ ಬಂದಾಗ ನಾವು ಅಮ್ಮನವ್ರನ್ನೇ ಅಲ್ವಾ ನ್ಯಾಯ ಕೇಳೋದು? ನೀನು ಬಸರಿ ಆಗಿರೋದು ನಿಜವಾಗಿದ್ರೆ ಅಮ್ಮನವ್ರ ಮುಂದೆ ಹೋಗಿ ಕೈ ಮೇಲೆ ಕರ್ಪೂರ ಹಚ್ಕೊಂಡು ದೀಪ ಬೆಳಗು. ನನಗೇನು ಭಯ ಇಲ್ಲ. ನಾನು ಯಾರ ಮುಂದೆ ಬೇಕಾದ್ರೂ ನಿರೂಪಿಸ್ತೀನಿ. ಪಕ್ಷಿಗಳು ಎಷ್ಟು ಚೆನ್ನಾಗಿದೆ. ನಾನು ಈ ಥರ ನಮ್ಮ ಊರಲ್ಲಿ ನೋಡೇ ಇರಲಿಲ್ಲ. ಏನೋ ಶಬ್ದ ಬರ್ತಿದೆಯಲ್ಲ, ಏನಿರ್ಬೋದು? ನಾನೀಗ ಬಸ್ರಾಗಿರೋದಕ್ಕೆ ಬಂಗಾರಿನೇ ಕಾರಣ. ನಾನು ಅವನನ್ನು ಬಿಟ್ಟು ಇನ್ಯಾರನ್ನೂ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಇದು ಸತ್ಯ ಸತ್ಯ ಸತ್ಯ.
ಪರೀಕ್ಷೆ ಮಾಡ್ತಿದ್ಯಾ? ಇವತ್ ನಿನಗೆ ಸರಿಯಾಗಿ ಬುದ್ಧಿ ಕಳಿಸ್ತೀನಿ. ತಾಳು ದುರ್ಗೆ, ತಾಳು. ಶಾಂತಳಾಗು. ಇನ್ನೆಂಥ ತಾಳ್ಮೆ ತ್ರಿಪುರ ಸುಂದರಿ. ಈ ಹೆಣ್ಣು ನಿನ್ನ ಮುಂದೆನೆ ಸುಳ್ಳು ಹೇಳ್ತಿದ್ದಾಳೆ, ನಿನ್ನನ್ನೇ ಪರೀಕ್ಷೆ ಮಾಡ್ತಿದ್ದಾಳೆ. ನೀನು ಲೋಕ ಕಲ್ಯಾಣಕ್ಕಾಗಿ ಇನ್ನೊಂದು ರೂಪದಲ್ಲಿ ಇರೋದ್ರಿಂದ ನಿನ್ನ ಸಹೋದರಿಯಾದ ನಾನು ನಿನ್ನ ಕೆಲಸ ಮಾಡಬೇಕಾಗಿದೆ. ತಡೆಯಬೇಡ ನನ್ನನ್ನ. ಇಂಥವರಿಂದಲೇ ಧರ್ಮ ಸಂಕಟ. ಇವತ್ತು ಅವಳ ಸಂಹಾರ ಖಚಿತ. ಬೇಡ ದುರ್ಗೆ, ಅವಳು ತನಗೆ ಅರಿವೇ ಇಲ್ಲದೆ ದಡ್ಡ ಕೆಲಸವನ್ನ ಮಾಡುತ್ತಿದ್ದಾಳೆ. ಭಕ್ತರನ್ನ ಕಾಯಬೇಕಾದದ್ದು ನಮ್ಮ ಧರ್ಮ ಅಲ್ಲವೇ? ಈಕೆ ಕೂಡ ನನ್ನ ಭಕ್ತೆ. ಹೀಗೆ ನಿನ್ನನ್ನ ಇಬ್ಬದಿಗೆ ತಳ್ಳುತ್ತಿರುವ ಇವಳು ಹೇಗೆ ನಿನ್ನ ಭಕ್ತೆ ಆಗುತ್ತಾಳೆ? ಪ್ರತಿದಿನ ಹೂ ಕಟ್ಟಿ ನನ್ನ ಭಕ್ತರಿಗೆ ಪೂಜೆಗೆ ನೆರವಾಗ್ತಿದ್ದಾಳೆ. ಅದು ಅವಳ ವೃತ್ತಿ, ಹೊಟ್ಟೆಪಾಡು. ಹಾಗೆ ವೃತ್ತಿ ಧರ್ಮ ಮಾಡುವುದು ಭಕ್ತಿ ಹೇಗೆ ಆಗುತ್ತದೆ ತ್ರಿಪುರ ಸುಂದರಿ? ವೃತ್ತಿ ಧರ್ಮವನ್ನ ಭಕ್ತಿಯಿಂದ ಮಾಡಿದರೆ ವೃತ್ತಿಯು ಭಕ್ತಿಯಾಗುತ್ತದೆ ಅಲ್ಲವೇ ಸಹೋದರಿ? ಅಲ್ಲದೆ ಕಟ್ಟಿದ ಹೂವು ಮಿಕ್ಕಿದ್ದರೆ ನನಗೆ ಸಮರ್ಪಿಸುತ್ತಿದ್ದಳು. ಇವಳ ವೃತ್ತಿಯ ಜೊತೆಗೆ ಭಕ್ತಿಯು ಬೆರೆತಿದೆ. ಮತ್ತೆ ಈಕೆಯ ಈ ದುರ್ನಡತೆಗೆ ಶಿಕ್ಷೆ ಅದನ್ನ ಕಾಲವೇ ನಿರ್ಣಯಿಸುತ್ತದೆ. ನೀನು ಶಾಂತಳಾಗಿ ಹಿಂತಿರುಗು. ಇದಕ್ಕೇನು ಹೇಳ್ತೀಯ ಬಂಗಾರಿ? ಕರ್ಪೂರ ಹಿಡಿದು ಪ್ರಮಾಣ ಮಾಡಿದ್ದೀನಿ, ಈಗಲಾದರೂ ನಂಬ್ತೀಯಾ?